ಶುಭ ಮುಂಜಾನೆ ಎಲ್ಲರಿಗೂ. ಇವತ್ತಿನ ದಿವಸ SSC GD ರಿಸಲ್ಟ್ ಬಗ್ಗೆ ನೋಡೋಣ. ನಾವು SSC ರಿಸಲ್ಟ್ ಡಿಸೆಂಬರ್ 7, 2024ರಲ್ಲಿ ಬರ್ತಿದೆ ಅಂತ ನಾವು ಬಹಳ ಒಂದು ನಿರೀಕ್ಷೆಯಲ್ಲಿ ಕಾದಿದ್ವಿ. ಸೊ ಯಾಕೆ ಬರಲಿಲ್ಲಪ್ಪ ಅಂದರೆ ಕೆಲವೊಂದಿಷ್ಟು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು, ಕೆಲವೊಂದಿಷ್ಟು ಮೆಸೇಜ್ಗಳು ಹಾಡ್ತಾ ಇದ್ದಾವೆ. ಸೊ ಕ್ಯಾನ್ಸಲೇಷನ್ ಅಂತ ಆಗಿದ್ದಾವೆ. ಕೆಲವೊಂದಿಷ್ಟು ಕ್ಯಾನ್ಸಲೇಷನ್ ಯಾಕೆ ಆಗಿದ್ದಾವೆ ಅಂತ ಒಂದು ಸ್ವಲ್ಪ ನೋಡ್ತಾ ಹೋಗೋಣ. ಸೊ 2024 SSC GD ರಿಸಲ್ಟು ಬರಬಹುದು. ಯಾವಾಗ ನಿರೀಕ್ಷೆಯಲ್ಲಿ ಕೊನೆವರೆಗೆ ನೋಡಿ ಹೇಳ್ತೀನಿ ಕೊನೆಯಲ್ಲಿ. ಸೊ ನೋಡೋಣ ಇವಾಗ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಕ್ಯಾನ್ಸಲೇಷನ್ ಆಫ್ ಕ್ಯಾಂಡಿಡೇಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾಕೆ ಕ್ಯಾನ್ಸಲೇಷನ್ ಆಗಿದೆಪ್ಪ ಅಂತಂದರೆ ಇವ್ರದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಟ್ ಈಸ್ ಎನ್ ಇನ್ಫಾರ್ಮ್ ಯು ಡ್ಯೂರಿಂಗ್ ಅ DV ಫಾರ್ ರಿಕ್ರೂಟ್ಮೆಂಟ್ ಆಫ್ ದ ಪೋಸ್ಟ್ ಆಫ್ ಕಾನ್ಸ್ಟೇಬಲ್ GD ಇನ್ a CAPF, SSF and Sipahi and NIA Rifleman GD Assam Rifle Examination 2024 through a selection staff selection commission. You have OBC certificate. OBC certificate of 12/8/2024 which was behind the valid date as per SSC. ಒಂದು ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ. ಆ ಡೇಟ್ ಪ್ರಕಾರ ಹೋಗಿದ್ರೆ 17/8/2017, 17/8/2017. ಸೊ you have where put a UR in UR category, okay, on the detailed security, okay, you have has been found over age. ಅವ್ರು ಏನು ಮಾಡಿದಾರಪ್ಪ ಅಂತಂದ್ರೆ OBC ಸರ್ಟಿಫಿಕೇಟ್ ತೆಗೆಸಿದ್ದಾನೆ ಅವನು, ಅದು UR ಕ್ಯಾಟಗರಿ ಒಳಗೆ ಕನ್ಸಿಡರ್ ಮಾಡಿದೆ. ಅವನು UR ಇತ್ತು, OBC ಸರ್ಟಿಫಿಕೇಟ್ ತೆಗೆಸ್ಬಿಟ್ಟು URಗೆ ಫೈಟ್ ಮಾಡಿದ್ದಾನೆ, OBC ಫೈಟ್ ಮಾಡಿದ್ದಾನೆ. ಸೊ ಇವಾಗ ಅವನು ಕ್ರುಷಿಯಲ್ ಡೇಟ್ ಒಳಗೆ ಡಾಕ್ಯುಮೆಂಟ್ಸ್ ಇಲ್ಲ. ಸೊ ಆದ ಕಾರಣಕ್ಕೆ ಅವನೇನು ಮಾಡಿದಪ್ಪ ಅಂದರೆ URದಾಗ ಅವನನ್ನು ಕನ್ಸಿಡರ್ ಮಾಡಬೇಕಂದ್ರೆ ಅಂದರೆ URದಲ್ಲಿ ಅವನಿಗೆ ಏಜ್ ಜಾಸ್ತಿ ಇದ್ದಾವೆ. ಸೊ ಅವನನ್ನು ಕ್ಯಾನ್ಸಲೇಷನ್ ಅಂತಂದು ವೆರಿಫೈ ಮಾಡಿ ಕ್ರಾಸ್ ವೆರಿಫೈ ಮಾಡಿ ಅವನು ರಿಜೆಕ್ಟ್ ಮಾಡಿದ್ದಾರೆ. ಸೊ ಈ ತರಹದ ಬಹಳಷ್ಟು ಜನಕ್ಕೆ ಬರ್ತಾ ಇದ್ದಾವೆ. ಸೊ ಆ ಕಾರಣದಾಗಿ ನಿಮ್ಮ ರಿಸಲ್ಟು ಭಾಳ ಡಿಲೇ ಆಗ್ತಾ ಉಂಟು. ನೆಕ್ಸ್ಟ್ ಏನಪ್ಪ ಅಂದರೆ ರಿಸಲ್ಟ್ ಯಾವಾಗ ಎಲ್ಲಿವರೆಗೆ ಬರಬಹುದು ಅಂತ ನಿರೀಕ್ಷೆಯನ್ನು ಮಾಡಬಹುದು ಅಂದರೆ ಇವತ್ತು ಸೋಮವಾರ ಮತ್ತು ನಾಳೆ ಮಂಗಳವಾರ 2 ದಿನದಲ್ಲಿ ನಿಮ್ಗೆ ನೋಡಲಿಕ್ಕೆ ಸಿಗುತ್ತೆ ರಿಸಲ್ಟು. ನೋಡೋಣ ರಿಸಲ್ಟ್ ಎಲ್ಲಿವರೆಗೆ ಬರುತ್ತೆ ಅಂತ ಕಾದು ನೋಡೋಣ. ಮತ್ತೇನಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ರಿಸಲ್ಟು ಆಲ್ರೆಡಿ ನಿಮ್ಮದು ರೆಡಿ ಆಗಿದೆ. ಸೊ ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ರಿಸಲ್ಟ್ ಇಲ್ಲೊಂದು ರೋಜ್ಗಾರ್ ಮೇಳ ಮಾಡ್ತಾಯಿದ್ದಾರೆ. ರೋಜ್ಗಾರ್ ಮೇಳದಲ್ಲಿ ಆಲ್ರೆಡಿ ಅವ್ರು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಎಕ್ಸ್ಪೆಕ್ಟೆಡ್ ಡೇಟ್ ಟು ಬಿ ದ ಡಿಕ್ಲೇರ್ಡ್ ಬೈ SSC ಬೈ 10th December 2024 ಅಂತ ಕೊಟ್ಟಿದ್ದಾರೆ. ಸೊ ರೋಜ್ಗಾರ್ ಮೇಳ 21 ಡಿಸೆಂಬರ್ 2024 ಇತ್ತು ಅಂತ ಹೇಳ್ತಾಯಿದ್ರು. ಇವಾಗ 23 ಡಿಸೆಂಬರ್ 2024 ಪೋಸ್ಟ್ಮಾರ್ಟ್ ಆಗಿದೆ. ನಿಮ್ಮ ರಿಸಲ್ಟ್ ಕೂಡ 10ನೇ ತಾರೀಕು ಒಳಗಾಗಿ ನಿಮ್ಮದು ಡಿಕ್ಲೇರ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಸೊ ಇನ್ನು ಕಾದು ನೋಡಬೇಕು ಏನು ಮಾಡ್ತಾಯಿದ್ದಾರೆ ನೋಡೋಣ. ರೋಜ್ಗಾರ್ ಮೇಳದಲ್ಲಿ ನಿಮ್ಮದು ಆಲ್ಮೋಸ್ಟ್ ಒಂದು 50% ಜನಕ್ಕೆ ರೋಜ್ಗಾರ್ ಮೇಳದಲ್ಲಿ ಜಾಯ್ನಿಂಗ್ ಲೆಟರ್ ಕೊಡ್ತಾರೆ. ಇನ್ನು ಕೆಲವೊಂದು ಜನಕ್ಕೆ ಪೋಸ್ಟ್ ಆಫೀಸ್ ಮುಖಾಂತರ ಬರುತ್ತೆ. ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಮುಂದೆ ಕಾಣ್ತಾ ಇದೆ. ಇದೇನು ಸುಮ್ಮನೆ ಎಲ್ಲ ಓದೋದೇ ನೆಸಸರಿ ಇಲ್ಲ. ಸೊ ಲೆಂದೇ ಆಗುತ್ತೆ ವಿಡಿಯೋ. ಸೊ ಮೇನ್ ಥಿಂಗ್ ಏನಪ್ಪ ಅಂತಂದರೆ SSC GD ರಿಸಲ್ಟ್ ಇವತ್ತು ಮತ್ತು ನಾಳೆ 2 ದಿನದಲ್ಲಿ ಸಿಗುತ್ತೆ ನಿಮಗೆ. ಸೊ ನೋಡೋಣ, ಕಾದು ನೋಡೋಣ. ನಿಮ್ಮ ಎಫರ್ಟು ಏನು ಹಾಕಿದ್ದೀರ ಎಲ್ಲ ನಿಮ್ಮದು ಒಂದು ಒಳ್ಳೆಯ ರೀತಿ ಪಾಸಿಟಿವ್ ರಿಸಲ್ಟ್ ಬರಲಿ ಅಂತ ನಾವು ಬೇಡ್ಕೊಳ್ತೀವಿ ದೇವ್ರ ಹತ್ರ. ನೋಡೋಣ, ನಿಮ್ಮ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ. ಸೊ ನೋಡಿ 2, 3 ಅಥವಾ 4 ಮಾರ್ಕ್ಸ್ ಯಾರು ಅಷ್ಟರಲ್ಲಿ ಫಿಸಿಕಲ್ ಕಟಾಫಿಗಿಂತ ಒಂದು 2-3 ಮಾರ್ಕ್ಸು ಅಥವಾ 4-5 ಮಾರ್ಕ್ಸು ಯಾರಿದ್ದಾರೆ ನೋಡಿ. ಸೊ ಅದ್ರ ಜೊತೆಗೆ ಮತ್ತೆ 2025ರಲ್ಲಿ ಫೆಬ್ರವರಿಲಿ ಸ್ಟಾರ್ಟ್ ಆಗುತ್ತೆ ಎಕ್ಸಾಮು. ಸೊ ಅದಕ್ಕೂ ಪ್ರಿಪೇರ್ ಆಗ್ತಾ ಬನ್ನಿ. ಸ್ವಲ್ಪ ಚೆನ್ನಾಗಿ ಸ್ಕೋರ್ ಇದ್ದವ್ರು ಏನಂತ ನೀವು ಮುಂದಿನ ಪ್ರೊಸೀಜರಕ್ಕೆ ರೆಡಿ ಆಗ್ತಾ ಹೋಗಿ. ನಿಮ್ದು ಏನು ಮುಂದಿನ ಪ್ರೊಸೀಜರ್ ಬರುತ್ತೆ ಜಾಯ್ನಿಂಗ್ ಆಗಲಿಕ್ಕೆ ನೀವು ಯಾವ ಎಲಿಜಿಬಲ್ ಇದ್ದರೆ, ಸೊ ನೀವು ಒಂದು ಮುಂದಿನ ಪ್ರೊಸೀಜರ್ಗೆ ಟ್ರೈನಿಂಗ್ ಇರುತ್ತಲ್ವ. ಸೊ ಅದಕ್ಕೆ ಇವಾಗ ಸ್ವಲ್ಪ ಫಿಸಿಕಲ್ ಪ್ರಾಕ್ಟೀಸ್ ಮಾಡೋದಾಗಲಿ, ಸ್ವಲ್ಪ ಬಿ ಹ್ಯಾಪಿ ಆಗಿರಿ. ಮತ್ತು ನೀವು ಬೈಕ್ ಮೇಲೆ ಅಡ್ಡಾಡೋದಾಗಲಿ ಸ್ವಲ್ಪ ಅವಾಯ್ಡ್ ಮಾಡ್ತಾ ಬನ್ನಿ. ಸೊ ಹೆಲ್ಮೆಟ್ ಯೂಸ್ ಮಾಡ್ತಾ ಇರಿ. ಸ್ವಲ್ಪ ಹೆಲ್ದಿಯಾಗಿರಲಿಕ್ಕೆ ಟ್ರೈ ಮಾಡಿ ಎಲ್ಲರೂ ಕೂಡ. ಸೊ ನೋಡೋಣ ನಿಮ್ಮ ಕಟಾಫ್ ಎಷ್ಟಿದ್ದಾವೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ. ನೋಡೋಣ ನಿಮ್ಮ ಕ್ಯಾಟಗರಿ ಮತ್ತು ನಿಮ್ಮ ಅಂಕಗಳನ್ನು ತಿಳಿಸಿ ನೋಡೋಣ. ಥ್ಯಾಂಕ್ ಯು.